ಎನ್ಸಿಇಆರ್ಟಿ ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದು, ಸಮಾಜ ವಿಜ್ಞಾನ ಪಠ್ಯದ ವಿವಾದಾತ್ಮಕ ಭಾಗವನ್ನ ಪ್ರಕಟಿಸಿದ್ದವರನ್ನ ಪತ್ತೆ ಹಚ್ಚೀಗ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ನಿರ್ದೇಶನ ನೀಡಿದ್ದಾರೆ. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಸಂಸ್ಥೆ ನ್ಯಾಯಾಂಗ ಭ್ರಷ್ಟಾಚಾರ ಕುರಿತಂತಹ ಅಧ್ಯಾಯವನ್ನ ಸೇರಿಸುವ ನಿರ್ಧಾರಕ್ಕೆ ಕಾರಣವಾದ ಪಠ್ಯಪುಸ್ತಕ ರಚನಾ ಪ್ರಕ್ರಿಯೆಯನ್ನ ಪರಿಶೀಲಿಸ್ತಾ ಇದ್ದು, ಈ ವಿಷಯವನ್ನ ಸೇರಿಸೋಕೆ ಹೊಣೆಗಾರರಾದಂತಹ ವ್ಯಕ್ತಿಗಳನ್ನ ಗುರುತಿಸಲಾಗ್ತಾ ಇದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ. ಇನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ಈ ವಿಷಯದ ಬಗ್ಗೆ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದು, ಈಗ ವಿವಾದಾತ್ಮಕ ಭಾಗವನ್ನ ರಚಿಸಿದವರ ವಿರುದ್ಧ ಹೊಣೆಗಾರಿಕೆ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ನಡೆದ ಘಟನೆಗೆ ನಾನು ಬಹಳ ವಿಷಾದಿಸುತ್ತೇನೆ ಮತ್ತು ಕ್ಷಮೆಯಾಚಿಸುತ್ತೇನೆ. ನ್ಯಾಯಾಂಗವನ್ನ ಅವಮಾನಿಸುವ ಉದ್ದೇಶ ಇರಲಿಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯಲಿದೆ ಮತ್ತು ಹೊಣೆಗಾರಿಕೆಯನ್ನ ನಿಗದಿಪಡಿಸಲಾಗುತ್ತೆ. ಇನ್ನು ಅಧ್ಯಾಯವನ್ನ ರಚಿಸುವಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ವಿಷಯ ತಿಳಿದ ತಕ್ಷಣವೇ ಪಠ್ಯದ ವಿತರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಭಾರತದಂತಹ ಪ್ರಜಾಸತ್ತಾತ್ಮಕ ದೇಶದಲ್ಲಿ ನ್ಯಾಯಾಂಗವು ಶ್ರೇಷ್ಠವಾಗಿದ್ದು, ಅದಕ್ಕೆ ನಾವು ಅಪಾರ ಗೌರವವನ್ನ ನೀಡುತ್ತೇವೆ. ಈ ವಿಷಯವನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ. ನ್ಯಾಯಾಲಯದ ನಿರ್ದೇಶನಗಳನ್ನ ಪಾಲಿಸಲಾಗುತ್ತೆ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ತಿಳಿಸಿದ್ದಾರೆ. ಇನ್ನು 8ನೇ ತರಗತಿಯ ಎನ್ಸಿಇಆರ್ಟಿ ಸಮಾಜ ವಿಜ್ಞಾನ ಪುಸ್ತಕ ಭ್ರಷ್ಟಾಚಾರ ಬಾಕಿ ಪ್ರಕರಣಗಳ ಭಾರಿ ಸಂಖ್ಯೆಯ ಹಾಗೂ ತಕ್ಕ ಪ್ರಮಾಣದ ನ್ಯಾಯಾಧೀಶರ ಕೊರತೆ ನ್ಯಾಯಾಂಗ ವ್ಯವಸ್ಥೆ ಎದುರಿಸ್ತಾ ಇರುವಂತಹ ಸವಾಲುಗಳಾಗಿವೆ ಅಂತ ಉಲ್ಲೇಖಿಸಲಾಗಿವೆ. ಇನ್ನು ಸುಪ್ರೀಂ ಕೋರ್ಟ್ ಛೀಮಾರಿ ಬೆನ್ನಲ್ಲೇ ಈಗ ಎನ್ಸಿಇಆರ್ಟಿ ಈಗಾಗಲೇ ಆ ಪಠ್ಯ ಪುಸ್ತಕವನ್ನ ತನ್ನ ವೆಬ್ಸೈಟ್ ನಿಂದ ತೆಗೆದುಹಾಕಿದ್ದು, ಅನೌಚಿತ್ಯಪೂರ್ಣ ವಿಷಯಕ್ಕಾಗಿ ಈಗ ಕ್ಷಮೆಯಾಚಿಸಿದೆ. ಇನ್ನು ಜೊತೆಗೆ ಸಂಬಂಧಿತ ಪ್ರಾಧಿಕಾರಗಳ ಸಲಹೆ ಪಡೆದು ಪುಸ್ತಕವನ್ನ ಮರು ರಚಿಸಲಾಗುವುದು ಅಂತ ತಿಳಿಸಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.